ವಾಟ್ ಈಸ್ ಸ್ಪಿರಿಚುವಲ್ ಮೀನಿಂಗ್ ಫಾರ್ ಪಾಮ್ ಸಂಡೇ? ಈ ಒಂದು ಕರಿಗಳ ಹಬ್ಬದ ಆಂತರಿಕವಾದಂತಹ ಅರ್ಥ ಏನಾಗಿದೆ? ಹಾಗಾದ್ರೆ ಯೇಸು ಕ್ರಿಸ್ತನು ಏನಾಗಿದೆ? ಈಸ್ ರಿಯಲಿ ಕಿಂಗ್. ಹಲ್ಲೆಲೂಯಾ. ಜೀಸಸ್ ಕ್ರೈಸ್ಟ್ ಇಸ್ ದ ಟ್ರೂ ಕಿಂಗ್. ಯೇಸು ಕ್ರಿಸ್ತನು ಆತನು ನಿಜವಾಗಲು ಸತ್ಯವಾಗಲು ಆತನು ಅರಸನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಇಸ್ ನಾಟ್ ಎ ಪೊಲಿಟಿಕಲ್ ಕಿಂಗ್, but Jesus Christ is a king in all our hearts. He is reigning and forever and ever and ever. ಯೇಸು ಕ್ರಿಸ್ತನು ಆತನ ದೇಶಕ್ಕೆ, ಯೆರೂಸಲೇಮಿಗೆ, ಯಹೂದ್ಯರಿಗೆ ಮಾತ್ರ ಅರಸನಾಗಿರಲಿಲ್ಲ. ಪ್ರಪಂಚದಲ್ಲಿರುವಂತ ಒಂದೊಂದು ಕುಲ, ಭಾಷೆ, ಜಾತಿ ಜನರಿಗೆ ಅರಸನಾಗಿದ್ದಾನೆ. ಪ್ರತಿಯೊಬ್ಬರಿಗೆ He is the king in our hearts. ನಮ್ಮ ಹೃದಯಗಳಲ್ಲಿ ಯೇಸು ಕ್ರಿಸ್ತನು ಅರಸನಾಗಿದ್ದಾನೆ. That is the real meaning of Palm Sunday. Hallelujah. Jesus Christ is not limited to one place. Jesus Christ is king for all nations. Jesus' kingdom is different than this worldly kingdom. ಯೇಸು ಕ್ರಿಸ್ತನ ರಾಜ್ಯ ಈ ಲೋಕದ ರಾಜ್ಯಕ್ಕಿಂತ ವ್ಯತ್ಯಾಸವಾದಂತಹ ರಾಜ್ಯ ಯೇಸು ಕ್ರಿಸ್ತನಿಗಿತ್ತು. Hallelujah. Jesus Christ is not belongs to any kingdom. Earthly kingdom is above the earthly kingdom. After a kingdom, it is not based on power. It is kingdom based on righteousness and peace and salvation. ಯೇಸು ಕ್ರಿಸ್ತನ ರಾಜ್ಯ ಅದು ಯಾವುದೇ ಒಂದು ಲೋಕದಲ್ಲಿರುವಂತಹ ಒಂದು ಶಕ್ತಿಯ ಮೇಲೆ, ಒಂದು ವ್ಯಕ್ತಿಗೆ ಇರಬೇಕಂತ ಒಂದು ಪವರ್ ಮೇಲೆ ಆಧಾರವಾಗಿರಲಿಲ್ಲ. ಯೇಸು ಕ್ರಿಸ್ತನ ರಾಜ್ಯವು ಅದು ನೀತಿವಂತಿಕೆಯ ರಾಜ್ಯವಾಗಿತ್ತು, ಅದು ಶಾಂತಿಯ ರಾಜ್ಯವಾಗಿತ್ತು, ಅದು ಸಂರಕ್ಷಣೆ ಮಾಡುವಂತಹ, ನಮ್ಮ ರಕ್ಷಿಸುವಂತಹ ರಾಜ್ಯ ಯೇಸು ಕ್ರಿಸ್ತನ ರಾಜ್ಯವಾಗಿದೆ. Hallelujah.